ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನು ಕೊಡೋದಕ್ಕೆ ನನ್ನ ಕಲೀಗ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ಅಧಿವೇಶನ ನಡೆಯುತ್ತಿದೆ. ಈ ಸಮಯದಲ್ಲಿ ಈಗ ರಾಜ್ಯ ಸರ್ಕಾರಕ್ಕೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಧಿವೇಶನದ ಸಮಯದಲ್ಲಿ ಸಾರಿಗೆ ನೌಕರರು ತಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ಹೋರಾಟ ಮಾಡೋದಕ್ಕೆ ಈಗ ಹೊರಟಿದ್ದಾರೆ. ಅಧಿವೇಶನದ ವೇಳೆ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಶಾಕಿಂಗ್ ಇದು. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರವನ್ನು ಸಾರಿದ್ದಾರೆ. ಸಾಲು ಸಾಲು ಸಂಧಾನ ಸಭೆಗಳು ವಿಫಲವಾದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ. ನಾಳೆಯಿಂದ ಸಾರಿಗೆ ಮುಷ್ಕರಕ್ಕೆ ನೌಕರರ ಸಂಘ ಕರೆ ಕೊಟ್ಟಿದೆ. ನೌಕರರ ಸಂಘ ನಾಳೆಯಿಂದ ಪ್ರತಿಭಟನೆಯನ್ನು ಮಾಡೋದಕ್ಕೆ ಜಂಟಿ ಕ್ರಿಯಾ ಸಮಿತಿ ಸಭೆಯನ್ನು ಮಾಡಿ ತೀರ್ಮಾನ ಮಾಡಿದೆ. KSRTC BMTC ಬಸ್ಗಳು ನಾಳೆಯಿಂದ ಸಂಪೂರ್ಣವಾಗಿ ತಮ್ಮ ಕಾರ್ಯಚಟುವಟಿಕೆಯನ್ನು ಮಾಡೋದಿಲ್ಲ. ನೇರವಾಗಿ ಮುಷ್ಕರಕ್ಕೆ ಜಂಟಿ ಕ್ರಿಯಾ ಸಮಿತಿ ಈಗ ಭಾಗಿಯಾಗಿದೆ. ನಾಳೆಯಿಂದ ಪ್ರತಿಭಟನೆ. ನಾಳೆಯಿಂದ ನೀವೇನಾದರೂ KSRTC BMTC ಬಸ್ನಲ್ಲಿ ಓಡಾಡಬೇಕು ಅಂಥೇಳಿ ಅಂದ್ಕೊಂಡಿದ್ರೆ ಬಸ್ ಮುಷ್ಕರ ಇರುತ್ತೆ. ಸಾರಿಗೆ ನೌಕರರ ಮುಷ್ಕರ ಇರೋದ್ರಿಂದಾಗಿ ಸ್ವಲ್ಪ ನೀವು ಎಚ್ಚರ ವಹಿಸೋದು ಉತ್ತಮ. ಹಾಗಾದರೆ ನಾಳಿನ ಪ್ರತಿಭಟನೆ ಯಾಕೆ, ಯಾವ ಉದ್ದೇಶಕ್ಕೋಸ್ಕರ, ಎಲ್ಲೆಲ್ಲಿ ಬಂದಾಗುತ್ತೆ ಎಲ್ಲದರ ಮಾಹಿತಿ ಇಲ್ಲಿದೆ ನೋಡಿ. ಸಾಲು ಸಾಲು ಮನವಿ ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ. ಅದೆಷ್ಟೇ ಮೀಟಿಂಗ್ ಮಾಡಿದ್ರೂ ಫಲ ನೀಡಲಿಲ್ಲ. ಸಂಧಾನ ಸಭೆಗಳು ಕೈ ಹಿಡಿಲಿಲ್ಲ. ಡೆಡ್ಲೈನ್ ಕೊಟ್ಟರೂ ಸರ್ಕಾರ ಜಗ್ಗಲೇ ಇಲ್ಲ. ಸಾರಿಗೆ ನೌಕರರ ಬಹುದಿನಗಳ ಬೇಡಿಕೆ ಈಡೇರಲೇ ಇಲ್ಲ. ಇದರಿಂದ ರೊಚ್ಚಿಗೆದ್ದ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಬಂದ್ ಬಂದ್, ಗುರುವಾರ ಬಸ್ ಬಂದ್. ನಾಳೆ ಸಾರಿಗೆ ಮುಷ್ಕರ ಫಿಕ್ಸ್ ಫಿಕ್ಸ್ ಫಿಕ್ಸ್. 38 ತಿಂಗಳ ಹಿಂಬಾಕಿ ಹಣ ಹಾಗೂ ವೇತನ ಪರಿಷ್ಕರಣೆಗೆ ಆಗ್ರಹ ಮಾಡಿ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಗುರುವಾರ ಸಾರಿಗೆ ಮುಷ್ಕರಕ್ಕೆ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿದೆ. ರಾಜ್ಯದ 4 ನಿಗಮದ ಸಾವಿರಾರು ನೌಕರರು ಬೆಂಗಳೂರು ಚಲೋದಲ್ಲಿ ಭಾಗಿಯಾಗಲಿದ್ದಾರೆ. ಬಸ್ಗಳನ್ನು ಡಿಪೋದಲ್ಲಿ ನಿಲ್ಲಿಸಿ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯ ಕಹಳೆ ಮೊಳಗಿಸಲಿದ್ದಾರೆ. ಶುಕ್ರವಾರದಿಂದ ಪ್ರೊಟೆಸ್ಟ್ ಫ್ರಮ್ ಹೋಮ್. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಿರುವಂತಹ ನೌಕರರು ಶುಕ್ರವಾರದಿಂದ ಪ್ರೊಟೆಸ್ಟ್ ಫ್ರಮ್ ಹೋಮ್ ಮಾಡಲಿದ್ದಾರೆ. ಒಂದೇ ಜಾಗದಲ್ಲಿ ನಿಂತು ಪ್ರತಿಭಟಿಸದೆ ಸಾಮೂಹಿಕವಾಗಿ ರಜೆ ಹಾಕಿ ಮನೆಯಿಂದ ಪ್ರೊಟೆಸ್ಟ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಸರ್, 29ನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ಚಲೋ ಕಾರ್ಯಕ್ರಮ ಇಟ್ಕೊಂಡಿರ್ತಕ್ಕಂಥದ್ದು. ಸಾರಿಗೆ ನೌಕರು ಏನು ಆಗಸ್ಟ್ 5ನೇ ತಾರೀಕು ಮುಷ್ಕರ ಆಗಿತ್ತು. ಆ ಮುಷ್ಕರದ ನಂತರದಲ್ಲಿ ಸಾರಿಗೆ ಸಚಿವರು ಮತ್ತು CM ನೇತೃತ್ವದಲ್ಲಿ 2 ಮೀಟಿಂಗ್ಗಳಾದನ್ನು ಸಹ ಸಾರಿಗೆ ಸಚಿವರಿಗೆ ಕೊಡಬೇಕಾದಂಥ ವೇತನ ಹಿಂಬಾಕಿ ಮತ್ತು ವೇತನದ ಹೊಸ ವೇತನ ಒಪ್ಪಂದವನ್ನು ಮಾಡೋದಕ್ಕೆ ಸರ್ಕಾರ ಮೀನಮೇಷ ಎಣಿಸ್ತಾ ಇರೋದ್ರ ವಿರುದ್ಧವಾಗಿ ಸುಮಾರು ಒಂದು 10,000 ನೌಕರರು 29ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಚಲೋ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಹಮ್ಮಿಕೊಂಡಿದ್ದೀವಿ. 30ನೇ ತಾರೀಕು ಸಾರಿಗೆ ನೌಕರರೆಲ್ಲರೂ ತೀರ್ಮಾನ ಮಾಡಿದರೆ ಈ ಸರ್ಕಾರ ನಮಗೆ ವೇತನ ಹೆಚ್ಚಳವನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ವಿಚಾರವನ್ನು ಇಟ್ಕೊಂಡು ಸಹಸ್ರಾರು ಸಂಖ್ಯೆಯಲ್ಲಿ ಸಾಮೂಹಿಕ ರಜೆ ಮೇಲೆ ತೆರಳಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಸರ್. ಇನ್ನು ಪ್ರತಿಭಟನೆ ಬಿಸಿಯಿಂದ ತಪ್ಪಿಸಿಕೊಳ್ಳೋಕೆ ಸರ್ಕಾರ ಕೂಡ ಮಾಸ್ಟರ್ ಪ್ಲಾನ್ ಮಾಡಿದೆ. ಯಾವುದೇ ಕಾರಣಕ್ಕೂ ಸಾರಿಗೆ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ಕೊಟ್ಟಿದೆ. ಸರ್ಕಾರದ ಪ್ಲಾನ್ ಏನು? ನಾಳೆ ನಡೆಯುವ ಸಾರಿಗೆ ಮುಷ್ಕರದಲ್ಲಿ ಭಾಗಿಯಾಗದಂತೆ ಸರ್ಕಾರಿ ನೌಕರರಿಗೆ ಸೂಚನೆ ಕೊಟ್ಟಿದೆ. ಬೆಂಗಳೂರು ಚಲೋದಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ಕೊಟ್ಟಿದೆ. ಸಾರಿಗೆ ನೌಕರರು ಯಾವುದೇ ಮುಷ್ಕರ ಮಾಡುವಂತಿಲ್ಲ ಅಂತ ವಾರ್ನ್ ಮಾಡಿದೆ. ಯಾವ ಕಾರಣಕ್ಕೂ ಮುಷ್ಕರಕ್ಕೆ ಬೆಂಬಲ ಸೂಚಿಸುವಂತಿಲ್ಲ. ಗುರುವಾರ ಯಾವುದೇ ನೌಕರರಿಗೂ ರಜೆ ಇರೋದಿಲ್ಲ. ಒಂದು ವೇಳೆ ಗುರುವಾರ ಕೆಲಸಕ್ಕೆ ಬಾರದಿದ್ರೆ ನೋ ವರ್ಕ್ ನೋ ಪೇ ಘೋಷಣೆ ಮಾಡಿದೆ. ಅಷ್ಟೇ ಅಲ್ಲ, ಮುಂದಿನ 6 ತಿಂಗಳ ಕಾಲ ಯಾವುದೇ ಮುಷ್ಕರ ಮಾಡದಂತೆ ಆದೇಶ ಹೊರಡಿಸಿದೆ. ಪ್ರತಿಭಟನೆ ಬಿಸಿಯಿಂದ ಪಾರಾಗೋಕೆ ಸರ್ಕಾರವೇ ಮಾಸ್ಟರ್ ಪ್ಲಾನ್ ಮಾಡಿದೆ. ಆದರೆ ಇದಕ್ಕೆಲ್ಲ ಸಾರಿಗೆ ನೌಕರರು ಜಗ್ತಾರ ಅನ್ನೋದೇ ಸದ್ಯದ ಪ್ರಶ್ನೆ. ಸತ್ತರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಾಳೆಗೆ ಸಾರಿಗೆ ನೌಕರರ ಮುಷ್ಕರದ ಟ್ರೇಲರ್ ನಾಡಿದ್ದೇ
ನಿಮಗೆ ಅಸಲಿ ಪಿಕ್ಚರ್ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಮೂಲಕ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ರು. ಸಂಧಾನ ಸಭೆಗಳು ವಿಫಲವಾದ ಹಿನ್ನೆಲೆಯಲ್ಲಿ ನಾಳೆಯಿಂದ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ನೌಕರರ ಬೇಡಿಕೆ ಏನು ಎತ್ತ ಅನ್ನೋದನ್ನು ನಾವು ಡಿಟೇಲ್ ಆಗಿ ನೋಡ್ತಾ ಹೋಗ್ತಾ ಇದ್ವಿ. ಗುರುವಾರ ಟ್ರೇಲರ್, ಶುಕ್ರವಾರದಿಂದ ಅಸಲಿ ಪಿಕ್ಚರ್. ಶುಕ್ರವಾರದಿಂದ ದಗಿಸುತ್ತೆ ಸಾರಿಗೆ ನೌಕರರ ಸಮರ. ಶುಕ್ರವಾರದಿಂದ ವರ್ಕ್ ಫ್ರಮ್ ಹೋಮ್ಗೆ ತೀರ್ಮಾನವನ್ನು ಮಾಡಿದ್ದಾರೆ. ನಾಳೆ ಸಂಜೆ ಫ್ರೀಡಂ ಪಾರ್ಕ್ನಲ್ಲಿ ನಾಯಕರ ಸುದ್ದಿಗೋಷ್ಠಿ ಇದೆ. ನಾಳೆಗೆ ಶುಕ್ರವಾರದ ಪ್ಲಾನ್ ಏನು ಅಂಥೇಳಿ ಜಂಟಿ ಕ್ರಿಯಾ ಸಮಿತಿ ತಿಳಿಸುತ್ತೆ. ದೊಡ್ಡ ಮಟ್ಟದ ಹೋರಾಟಕ್ಕೆ ಜಂಟಿ ಕ್ರಿಯಾ ಸಮಿತಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಗುರುವಾರ ಟ್ರೇಲರ್, ಶುಕ್ರವಾರ ಅಸಲಿ ಪಿಕ್ಚರ್. ಅಂದರೆ ಒಂದು ದಿನ ಸರ್ಕಾರ ಏನಾದರೂ ನಮಗೆ ಸ್ಪಂದಿಸಬಹುದು ಅನ್ನೋ ಆಲೋಚನೆಯಲ್ಲಿ ನಾಳೆಗೆ ಸ್ವಲ್ಪ ನೋಡೋಣ ಅನ್ನೋ ರೀತಿಯಲ್ಲಿದ್ದಾರೆ. ನಾಡಿದ್ದಿಂದ ಸಂಪೂರ್ಣವಾಗಿ ಎಲ್ಲವೂ ಕೂಡ ಸ್ತಬ್ಧವಾಗುತ್ತೆ. KSRTC BMTCಯಲ್ಲಿ ಓಡಾಡುವಂಥ ಜನರಿಗೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟುತ್ತೆ. ಸರ್ಕಾರ ಆನಂತರ ಆದರೂ ಕೂಡ ಇವ್ರನ್ನ ಮನವೊಲಿಸೋ ಪ್ರಯತ್ನ ನಿರಂತರವಾಗಿ ಮಾಡಿದೆ, ಆದರೆ ಅದು ಸಫಲವಾಗಿಲ್ಲ. ಆನಂತರ ಇವರ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಈಗ ಯಾವ ತೀರ್ಮಾನ ಮಾಡಬಹುದು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತರ್ ಈಗ ಮೆಜೆಸ್ಟಿಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ನಮ್ಮ ಪ್ರತಿನಿಧಿ ವೀರೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಶಾಂತಿನಗರದಿಂದ. ನಾನು ವೀರೇಶ್ ಮಾತಾಡಿಸ್ತೀನಿ. ವೀರೇಶ್, ಶಾಂತಿನಗರದಲ್ಲಿ ನಾಳಿನ ಸಾರಿಗೆ ನೌಕರರ ಮುಷ್ಕರಕ್ಕೆ ಸಾರಿಗೆ ನೌಕರರು ಏನೇನು ತಯಾರಿ ಮಾಡ್ಕೊಂಡಿದ್ದಾರೆ, ಜನ ಏನು ಹೇಳ್ತಾ ಇದ್ದಾರೆ, ಏನೇನು ಬೇಡಿಕೆ ಈಡೇರಿಸಬೇಕು ಅಂತೇಳಿ ಹೋರಾಟ ಮಾಡೋದಕ್ಕೆ ಹೊರಟಿದ್ದಾರೆ? ಓವರ್ ಟು ಯು ವೀರೇಶ್. ರಂಜಿತ್, ಕಳೆದ ವರ್ಷಗಳಿಂದ ಒಂದು ಕಡೆ ಸಾರಿಗೆ ನೌಕರರು ಸರ್ಕಾರಕ್ಕೆ ಹಲವು ಬೇಡಿಕೆ, ಅಂದರೆ ಒಂದು ಕಡೆ ಸಂಬಳ ಹೆಚ್ಚಳ ಮಾಡಬೇಕು ಮತ್ತು 38 ತಿಂಗಳ ಹಿಂಬಾಕಿ ಕೊಡಬೇಕೆಂಬುದು ಇವರ ಪ್ರಮುಖ ಬೇಡಿಕೆ ಆಯಿತು. ಹೀಗಾಗಿ ಸಾರಿಗೆ ಸಚಿವರು CM ನೇತೃತ್ವದಲ್ಲಿ ಸಭೆ ಆಯಿತು, ಕಾರ್ಮಿಕ ಇಲಾಖೆಯ ಕಮಿಷನರ್ ಜೊತೆ ಸಭೆ ಆಯಿತು. ಬಟ್ ಇದುವರೆಗೂ ಸಂಧಾನ ಯಶಸ್ವಿಯಾಗಿಲ್ಲ, ವಿಫಲವಾಗಿದೆ. ಆ ಒಂದು ದೃಷ್ಟಿಯಿಂದ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಈಗ ಮುಂದಾಗಿದ್ದಾರೆ. ನಾಳೆ ಬೆಂಗಳೂರು ಚಲೋ ಕರೆ ಕೊಟ್ಟಿದ್ದಾರೆ, ಅಲ್ಲಿ ನೌಕರರು ಭಾಗಿಯಾಗ್ಬೋದು. ಅದಕ್ಕೆ ಕೌಂಟರ್ ಈಗ ಸಾರಿಗೆ ಇಲಾಖೆ ಕೊಟ್ಟಿದೆ, ಎಸ್ಮಾ ಜಾರಿ ಮಾಡಿದೆ. ಮತ್ತು ನಾಳೆ ಯಾರು ಕೆಲಸಕ್ಕೆ ಬರಲ್ಲ ಅವತ್ತು ಸಂಬಳ ಕಟ್ಟಾಗುತ್ತೆ ಮತ್ತು ಖಡಕ್ಕಾಗಿ ಸಾರಿಗೆ ಇಲಾಖೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ಕಡೆ BMTC ಸೇರಿದಂತೆ 4 ನಿಗಮದ ಅಧಿಕಾರಿಗಳು ಇದೀಗ ನೌಕರರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಟ್ ಯಾಕಂದರೆ ಕಳೆದ 10 ವರ್ಷ ಏನೋ ಪ್ರತಿಭಟನೆ ಮಾಡುವಾಗ ಒಂದು ಕಡೆ ಹೈಕೋರ್ಟು ಖಡಕ್ ಸೂಚನೆ ನೀಡಿತ್ತು. ಹೀಗಾಗಿ ಪ್ರತಿಭಟನೆಯನ್ನು ಮುಷ್ಕರವನ್ನು ಕೈಬಿಟ್ಟರು. ಇದೀಗ ಆಟೋಮೆಟಿಕ್ಕಾಗಿ ಅಂದರೆ ನಾವು ಪ್ರತಿಭಟನೆ ಮಾಡಿದ ನಂತರವೇ ನಾವು ಇನ್ನು ಮುಂದೆ ಯಾವುದೇ ಘೋಷಣೆಗೆ ಹೋಗಲ್ಲ, ಮನೆಯಲ್ಲಿ ಇದ್ದು ನಾವು ಮುಷ್ಕರಕ್ಕೆ ಭಾಗಿಯಾಗ್ತೀವಿ ಅಂತ ಒಂದು ಕಡೆ ಕೆಲ ನೌಕರರು ಹೇಳ್ತಿದ್ದಾರೆ. ಆದರೆ ಕೆಲ ನೌಕರರು ಎಸ್ಮಾ ಜಾರಿ ಮಾಡಿದರೆ, ಮತ್ತೊಂದು ಕಡೆ ಏನೋ ಈ ಹಿಂದೆ ಮುಷ್ಕರದಲ್ಲಿ ಭಾಗಿಯಾದ ಸಾವಿರಾರು ಜನ ನೌಕರರನ್ನ ಸಸ್ಪೆಂಡು ಡಿಸ್ಮಿಸ್ ಮಾಡಿದ್ರು. ಆ ನೌಕರು ಇನ್ನೂ ಕಚೇರಿಗೆ ಅಲಿದಾಡ್ತಿದ್ದಾರೆ. ಹೀಗಾಗಿ ಕೆಲವರಿಗೆ ಭಯ ಸಹ ಇದೆ, ಯಾಕಪ್ಪ ಬೇಕು ಇದು ಮುಷ್ಕರದಲ್ಲಿ ಭಾಗಿಯಾಗಿ ಮತ್ತೊಂದು ಕಡೆ ಸಸ್ಪೆಂಡ್ ಮಾಡ್ಬೋದು, ಮತ್ತೊಂದು ಕಡೆ ಡಿಸ್ಮಿಸ್ ಮಾಡ್ಬೋದು. ಆ ಒಂದು ದೃಷ್ಟಿಯಿಂದ ಕೆಲ ನೌಕರರು ಹಿಂದೇಟು ಆಗ್ತಿದ್ದಾರೆ. ಹೀಗಾಗಿ ಒಂದು ಕಡೆ ನಾಳೆ ಮುಷ್ಕರ ಆಗುತ್ತೆ ಇಲ್ವಾ ಗೊತ್ತಾಗ್ತಿಲ್ಲ. ಯಾಕಂದರೆ ನಾಳೆ ಬೆಂಗಳೂರು ಚಲೋ ಕರೆ ಕೊಟ್ಟಿದ್ದಾರೆ, ಮುಖಂಡರು ಭಾಗಿಯಾಗಲಿದ್ದಾರೆ. ಆ ಒಂದು ಸಭೆಯಲ್ಲಿ, ಆ ಒಂದು ಪ್ರತಿಭಟನೆಯಲ್ಲಿ ಏನೆಲ್ಲ ನಿರ್ಧಾರ ಆಗುತ್ತೆ ಕಾದು ನೋಡಬೇಕಾಗುತ್ತೆ. ಹೀಗಾಗಿ ಕೆಲ ನೌಕರರು ಬೆಂಬಲ ಸೂಚನೆ ನೀಡಿದರೆ, ಕೆಲ ನೌಕರರು ನಾವು ಭಾಗಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಗೊಂದಲ ಗೂಡಾಗಿದೆ. ಮತ್ತೊಂದು ಕಡೆ ಸಾರಿಗೆ ಅಧಿಕಾರಿಗಳೀಗ ಡಿಪೋ ಮ್ಯಾನೇಜರ್ಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಯಾರೆಲ್ಲ ಮುಷ್ಕರದಲ್ಲಿ ಭಾಗಿಯಾಗ್ತಾರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ, ಲಿಸ್ಟ್ ಎಲ್ಲ ರೆಡಿ ಮಾಡಿ, ಯಾಕಂದರೆ ಎಸ್ಮಾ ಜಾರಿ ಮಾಡಿದ್ದಾರೆ. ಮತ್ತೊಂದು ಕಡೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ನೌಕರರು ನಾಳಿನ ಬೆಂಗಳೂರು ಚಲೋದಲ್ಲಿ ಭಾಗಿಯಾಗ್ತಾರೆ ಇಲ್ವೋ ಎಂಬುದು ಇನ್ನೂ ಸ್ಪಷ್ಟತೆ ಇಲ್ಲ. ಬಟ್ ಮುಖಂಡರು ಮಾತ್ರ ಈ ಬಾರಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲು ಮುಂದಾಗಿದ್ದಾರೆ. ರಂಜಿತ್, ಎಸ್, ಹಾಗೆ ಸಂಪರ್ಕದಲ್ಲಿರಿ ವೀರೇಶ್. ಸತ್ತರ, ತಾವೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೀರಿ. ಸಾರಿಗೆ ನೌಕರರು ಎಷ್ಟು ಮೆಂಟಲಿ ಫಿಕ್ಸ್ ಆಗಿದ್ದಾರೆ ನಾಳೆಯಿಂದ ಪ್ರತಿಭಟನೆಯನ್ನು ಮಾಡೋದಕ್ಕೆ? ಸದ್ಯ ಯಾವ ರೀತಿ ವಾತಾವರಣ ಮೆಜೆಸ್ಟಿಕ್ನಲ್ಲಿ ಕಂಡು ಬರ್ತಾ ಇದೆ? ಜನರಿಗೆಲ್ಲ ಮಾಹಿತಿ ಇದೆಯಾ ನಾಳೆಯಿಂದ BMTC ಮತ್ತು KSRTC ಬಸ್ ಇಲ್ಲ ಅನ್ನೋದು? ಸತ್ತರ್, ರಂಜಿತ್, ಈ ಒಂದು ಬೆಂಗಳೂರು ಚಲೋ ವಿಚಾರವಾಗಿ ಈ ಹಿಂದೆನೆ ಕೆಲವು 2 ವಾರದ ಹಿಂದೆನೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮೆಜೆಸ್ಟಿಕ್ನಲ್ಲಿ ಕರಪತ್ರವನ್ನು ಹಂಚುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಈ ಮೂಲಕ ನೀವು ಕೂಡ ಮುಷ್ಕರದಲ್ಲಿ ರೆಡಿಯಾಗಿ ಅನ್ನೋ ನಿಟ್ಟಿನ ಒಂದು ಮೆಸೇಜ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಯಾಕೆ ಈ ರೀತಿ ಮಾಡುತ್ತೆ ಅಂದರೆ, ಈ ಹಿಂದೆ ಮಾಡಿದಂತಹ ಹೋರಾಟದ ಸಮಯದಲ್ಲಾಗಿರ್ಬೋದು, ಮುಷ್ಕರದ ಸಮಯದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗಿತ್ತು. ಈ ಹಿನ್ನೆಲೆ ಸಾರ್ವಜನಿಕರಿಗೆ ತಾವ್ಯಾಕೆ ಮುಷ್ಕರ ಹೂಡ್ತಿದ್ದೀವಿ ಅನ್ನೋದನ್ನು ಮನದಟ್ಟು ಮಾಡುವಂತಹ ಒಂದು ಕೆಲಸವನ್ನು ಈ ಹಿಂದೆನೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮಾಡಿತ್ತು. ಹಾಗಾದ್ರೆ
ಹಾಗಾದ್ರೆ ನಾಳೆ ಮುಷ್ಕರ ಯಾವ ಮಟ್ಟಿಗೆ ಯಶಸ್ವಿಯಾಗುತ್ತೆ, ಇವರ ಬೇಡಿಕೆ ಯಾವ ರೀತಿಯಾಗಿದೆ, ಸದ್ಯ ಇವರ ಇನ್ಸೈಡ್ ಚಿತ್ರಣ ಏನು ಅನ್ನೋದನ್ನು ನೋಡೋದಾದ್ರೆ ಈ ಹಿಂದೆ ಸಿಎಂ ನೇತೃತ್ವದಲ್ಲಾಗಿರ್ಬೋದು, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಎರಡು ಪ್ರಮುಖ ವಿಚಾರಗಳನ್ನು ಇವರು ಪ್ರಸ್ತಾಪ ಮಾಡಿದರು. ಒಂದು, ಹಿಂಬಾಕಿ 38 ತಿಂಗಳ ಹಿಂಬಾಕಿ ಹಣವನ್ನು ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಇಲ್ಲ, ನಾವು 38 ತಿಂಗಳ ಹಿಂಬಾಕಿ ಹಣವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ, ಕೇವಲ 20 ತಿಂಗಳ ಅಥವಾ 18 ತಿಂಗಳ ಹಿಂಬಾಕಿ ಹಣವನ್ನು ಕೊಡ್ತೀವಿ ಅಂತ ಒಂದು ಬೇಡಿಕೆಯನ್ನು ಮುಂದಿಟ್ಟಿದಾಗ ಅದಕ್ಕೆ ವಿರೋಧ ಮಾಡುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಇದೇ ವಿಚಾರವಾಗಿ ಮತ್ತೊಂದು ಸುತ್ತಿನಲ್ಲಿ ಏನಾದರೂ ಇವರು ಸರ್ಕಾರ ಅಥವಾ ಸಾರಿಗೆ ಸಚಿವರು ನಮ್ಮನ್ನು ಮತ್ತೊಂದು ಸುತ್ತಿನ ಸಂಧಾನ ಸಭೆಗೆ ಕರೀತಾರ ಅನ್ನೋ ನಿಟ್ಟಿನಲ್ಲಿ ಕೂಡ ನಾಳೆ ಸಂಜೆವರೆಗೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಒಂದು ಕಾಯುವಂತಹ ಒಂದು ಕಾದು ನೋಡುವ ತಂತ್ರದ ಮೊರೆ ಹೋಗಿದೆ. ಈ ಹಿನ್ನೆಲೆ ನಾಳೆ ಸಂಜೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ನಮ್ಮ ಅಂತಿಮ ಹಂತದ ಹೋರಾಟ ಏನು, ಮುಂದಿನ ಶುಕ್ರವಾರದಿಂದ ಯಾವ ರೀತಿಯಲ್ಲಿ ಹೋರಾಟ ಇರುತ್ತೆ ಅನ್ನೋದನ್ನು ನಾಳೆ ಸಂಜೆ 4 ಗಂಟೆಗೆ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆ ಎಲ್ಲ ರೀತಿಯ 4 ನಿಗಮಗಳ ಜೊತೆಗೆ 4 ನೌಕರರ ಯೂನಿಯನ್ ಜೊತೆ ಮತ್ತೊಂದು ಸುತ್ತಿನ ಸಭೆ ಮಾಡಲು ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಂದಾಗಿದೆ. ನಿನ್ನೆ ರಾತ್ರಿ ಕೂಡ 4 ನೌಕರರ ಯೂನಿಯನ್ ಜೊತೆ ಒಂದು ಸಭೆಯನ್ನು ಮಾಡಿತ್ತು. ಆ ಒಂದು ಸಭೆಯಲ್ಲೂ ಕೂಡ ಇವರು ತೆಗೆದುಕೊಂಡ ನಿರ್ಧಾರ ಏನಂದ್ರೆ ಯಾವುದೇ ಕಾರಣ ಕೂಡ ನಾವು ನಮ್ಮ ಬೇಡಿಕೆಯನ್ನು ಈಡೇರಿಸದ ಹೊರತಾಗಿ ಯಾವುದೇ ಕಾರಣ ಕೂಡ ನಾವು ಮುಷ್ಕರದಿಂದ ವಾಪಸ್ ಆಗಬಾರ್ದು. ಸರ್ಕಾರಕ್ಕೆ ಬೇಕಾದರೆ ನಾವು 25% ನಾವು ಸ್ಯಾಲರಿ ಹೈಕ್ ಅನ್ನು ಡಿಮ್ಯಾಂಡ್ ಮಾಡಿದ್ದೀವಿ. ಆ ಒಂದು ಪರ್ಸೆಂಟೇಜ್ನಲ್ಲಿ ಬೇಕಾದರೆ ಏನಾದರೂ ನಾವು ಡಿಸ್ಕೌಂಟ್ ಮಾಡುವ, 15% ಕೇಳುವ. ಅದರ ಹೊರತಾಗಿ ಯಾವುದೇ ಕಾರಣ ಕೂಡ 38 ತಿಂಗಳ ಹಿಂಬಾಕಿ ಅನ್ನೋದರಲ್ಲಿ ಯಾವುದೇ ರೀತಿಯಲ್ಲಿ ನಾವು ಕೂಡ ಸರ್ಕಾರದ ಮನವಿ ಅಥವಾ ಸರ್ಕಾರದ ವರ್ಷನಿಗೆ ನಾವು ಒಪ್ಪುವುದು ಬೇಡ. ನಾವು 38 ತಿಂಗಳ ಹಿಂಬಾಕಿ ಹಣವನ್ನು ನಮಗೆ ಬರಲೇಬೇಕು. ಅದರ ಜೊತೆಗೆ 2024 ಜನವರಿ 1ಕ್ಕೆ ಅನ್ವಯ ಆಗುವಂತ ವೇತನ ಪರಿಷ್ಕರಣೆ ಆಗಬೇಕು. ಸರ್ಕಾರ ಈಗ ಏನು 2024 ಬದಲು 2026 ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನವನ್ನು ಪರಿಷ್ಕರಣೆ ಮಾಡುತ್ತೆ ಅಂತಂದ್ರೆ ಅದಕ್ಕೆ ನಾವು ಒಪ್ಪುವುದು ಬೇಡ. ಬೇಕಾದ್ರೆ ಪರ್ಸೆಂಟೇಜ್ ಏನಾದರೂ ಕಡಿಮೆ ಮಾಡಲಿ. ಅದರ ಹೊರತಾಗಿಯೂ ಕೂಡ 2 ವರ್ಷದ ನಾವು ವೇತನ ಪರಿಷ್ಕರಣೆ ಕೈ ಬಿಡುವುದು ಬೇಡ ಅನ್ನೋ ನಿರ್ಧಾರಕ್ಕೆ ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಕೂಡ ಬಂದಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್ ಹಾಗೆ ಸತ್ತರ್, ಥ್ಯಾಂಕ್ ಯು. ಅಬಕಾರಿ ಇಲಾಖೆಯ ಲಂಚಾವತಾರದ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆದ ನಂತರ ಸದನದ ಒಳಗೂ ಕೂಡ ವಿಪಕ್ಷಗಳು ಆಡಳಿತ ಪಕ್ಷವನ್ನು ತರಾಟೆಗೆ ತೆಗೆದುಕೊಂಡವು. ಆ ಮೂಲಕ ಅಬಕಾರಿ ಇಲಾಖೆಯ ಮಾನ್ಯ ಸಚಿವರು ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾವೆ. ಆದರೆ ಆರ್ ವಿ ತಿಮ್ಮಾಪುರ್ ಮಾತ್ರ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ನಾನವನಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಲೂಟಿ ಅಬಕಾರಿ ಇಲಾಖೆಯಲ್ಲಿ ಲೂಟಿ ವಜಾ ಮಾಡಿ ತಿಮ್ಮಾಪುರನನ್ನ ವಜಾ ಮಾಡಿ ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು. ಇಡೀ ಸದನ ರಣಾಂಗಣವಾಗಿತ್ತು. ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿ ಸದನದಲ್ಲಿ ಘೋಷಣೆಗಳು ಮೊಳಗಿದ್ವು. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದ ದೋಸ್ತಿ. ರಾಜೀನಾಮೆ ನೀಡದಿದ್ರೆ ಅಹೋರಾತ್ರಿ ಧರಣಿ. ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರ ವಿರುದ್ಧ ದೋಸ್ತಿ ನಾಯಕರು ಸಮರ ಸಾರಿದ್ದಾರೆ. ಆರ್ ಬಿ ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಇವತ್ತು ಕೂಡ ಸದನದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳಲಿದ್ದಾರೆ. ಒಂದ್ ವೇಳೆ ತಿಮ್ಮಾಪುರ ರಾಜೀನಾಮೆ ನೀಡದಿದ್ರೆ ಅಹೋರಾತ್ರಿ ಧರಣಿ ನಡೆಸೋಕು ಪ್ಲಾನ್ ಮಾಡಿದ್ದಾರೆ. ತಿಮ್ಮಾಪುರ ತಲೆದಂಡ ತಪ್ಪಿಸಲು ರಣತಂತ್ರ. ಒಂದು ಕಡೆ ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ರೆ ಮತ್ತೊಂದು ಕಡೆ ತಿಮ್ಮಾಪುರ ತಲೆದಂಡ ತಪ್ಪಿಸೋಕೆ ಸರ್ಕಾರ ರಣತಂತ್ರ ರೂಪಿಸಿದೆ. ಸದ್ಯಕ್ಕೆ ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರಕ್ಕೆ ಸಾಕ್ಷಿ ಅಂತ ಇರೋದು ಆಡಿಯೋ ಒಂದೇ. ಸಚಿವರಿಗೆ ಹಣ ಕೊಡಬೇಕು ಅಂತ ಹೇಳಿರೋ ಆಡಿಯೋನೇ ಫೇಕ್ ಅಂತ ಪ್ರೂವ್ ಮಾಡೋಕೆ ಸರ್ಕಾರ ತಯಾರಿ ಆರಂಭಿಸಿದೆ. ಆಡಿಯೋವನ್ನ FSLಗೆ ಕಳಿಸಿದ್ದು ಫೇಕ್ ಅಂತ ಪ್ರೂವ್ ಆದ್ರೆ ತಲೆದಂಡ ಕಂಟಕದಿಂದ ತಿಮ್ಮಾಪುರ ಬಚಾವಾದಂತೆ ಲೆಕ್ಕ. ನಾನಂತೂ ರಾಜೀನಾಮೆ ಕೊಡಲ್ಲ ಆರೋಪದಲ್ಲಿ ಕೇವಲ ನಿಮ್ಮ ಹೆಸರು ಇರೋ ಪರವಾಗಿಲ್ಲ, ಇಡೀ ಕ್ಯಾಬಿನೆಟ್ಗೆ ಎಲ್ಲೋ ಒಂದ್ ಕಡೆ ಕಪ್ಪು ಮಸಿಯನ್ನ ಬಳಿದ್ರು ತಿಮ್ಮಾಪುರ ಅಂತಕ್ಕಂಥದ್ದನ್ನ ಬಿಜೆಪಿ ಅವರು ದೊಡ್ಡ ಮಟ್ಟದಲ್ಲಿ ಸುದ್ದಿಗಳನ್ನ ಕ್ಯಾಬಿನೆಟ್ಗೆ ಸರ್ಕಾರಕ್ಕೆ ತಿಮ್ಮಾಪುರ್ಗೆ ಕೆಟ್ಟಿಸ್ತಾರೆ ನೋಡ್ತಾರೆ. ಅದು ಸುಳ್ಳು ಸುದ್ದಿಗಳಿಗೆಲ್ಲ ಉತ್ತರ ಇಲ್ಲ. ನಾವೊಂದು ಹೇಳಿಕೆಯನ್ನು ಕೊಟ್ಟಿದ್ರೆ ಅಂದ್ರೆ ನಮ್ದೊಂದೇ ಇಲಾಖೆ ಅಲ್ಲ, ಎಲ್ಲ ಇಲಾಖೆಯಲ್ಲೂ ಈ ರೀತಿಯ ಒಂದಷ್ಟು ಆಗ್ತಾ ಇದೆ ಭ್ರಷ್ಟಾಚಾರ. ಲೋಕಾಯುಕ್ತವರು ಎಲ್ಲ ಕಡೆ ರೇಡ್ ಮಾಡ್ತಿರ್ತಾರೆ, ಕೆಲವು ಕಡೆ ಸಿಕ್ಕಿರ್ತಾರೆ. ನಮ್ಮ ಇಲಾಖೆಯಲ್ಲೇನು ಸಿಕ್ಕಾಕೊಂಡಿದ್ದಾರೆ ಅಂತ ಅಧಿಕಾರಿಗಳು ತಕ್ಕ ಶಿಕ್ಷೆ ಆಗತ್ತೆ. ಹೇಳಮ್ಮನಿಂದ ಈಗ ಅಧಿವೇಶನದಲ್ಲಿ ಕೂಡ ಪ್ರಸ್ತಾಪ ಮಾಡ್ತೀರಿ ಸರ್? ಮಾತಾಡ್ತೀನಿ ಬಿಡಿ. ರಾಜೀನಾಮೆ ಆಗ್ರಹ ಮಾಡ್ತಿದ್ರೆ ಕೊನೆಯದಾಗ ಏನ್ ಹೇಳ್ತೀರಿ? ಏನಿಲ್ಲ, ನಡಿ ರಾಜೀನಾಮೆ ಕೊಡಿ.
ಶತಾಯಗತಾಯ ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷಗಳು ಜಿದ್ದಾಜಿದ್ದಿಗೆ ಬಿದ್ದಿವೆ. ಆದರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ತಿಮ್ಮಾಪುರ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಜಟಾಪಟಿಯಲ್ಲಿ ಗೆಲ್ಲೋದ್ಯಾರು ಅನ್ನೋದನ್ನ ಕಾಲವೇ ಉತ್ತರಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಸುದ್ದಿಯಾದ ನಂತರ ಈಗ ತಿಮ್ಮಾಪುರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ಬಿಜೆಪಿ ಒಳಗಿನ ಅಥವಾ ಪ್ರತಿಪಕ್ಷದ ಒಳಗಿನ ಈ ಎಲ್ಲ ಗೊಂದಲಗಳು ಕಾಂಗ್ರೆಸ್ಗೆ ವರದಾನ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೇಗೆ ಅಂತ ಕೇಳಿದರೆ, ಬಿಜೆಪಿ ಒಳಗಡೆ ಈಗ ಭಿನ್ನರಾಗ ಅದು ನಿಮಗೆ ಗೊತ್ತಿದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಇವರಲ್ಲಿ ಒಮ್ಮತ ಮೂಡಲಿಲ್ಲ. ಬಿಜೆಪಿಯ ಅಹೋರಾತ್ರಿ ಧರಣಿಯ ಪ್ಲಾನ್ ಫ್ಲಾಪ್ ಆಗಿದೆ. ವಿಧಾನಸೌಧ ಮೊಗಸಾಲೆಯಲ್ಲಿ ನಿನ್ನೆ ಧರಣಿಗೆ ಚಿಂತನೆಯನ್ನು ಮಾಡಿದ್ರು. ವಿಜಯೇಂದ್ರ ಉತ್ಸಾಹಕ್ಕೆ ಕೆಲವರಿಂದ ನಿರುತ್ಸಾಹ ತೋರಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಕಾಂಗ್ರೆಸ್ಗೆ ಬಿಜೆಪಿಯ ಭಿನ್ನರಾಗ ವರವಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಒಮ್ಮತ ಮೂಡಲಿಲ್ಲ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲಿ ಬಿಜೆಪಿಯ ಅಹೋರಾತ್ರಿ ಧರಣಿ ಪ್ಲಾನ್ ಟುಸ್ ಆಗಿದೆ. ಬಿಜೆಪಿಯವರು ಎಲ್ಲರೂ ಕೂಡ ಒಟ್ಟು ಸೇರಿ ತಿಮ್ಮಾಪುರ ಅವರ ವಿರುದ್ಧ ಹೋರಾಟ ಮಾಡಬೇಕು ಅಂಥೇಳಿ ವಿಜಯೇಂದ್ರ ಅವರು ರೂಪುರೇಷೆಯನ್ನು ರೂಪಿಸಿದ್ರು. ಆದರೆ ಅದು ಸಾಧ್ಯವೇ ಆಗಲಿಲ್ಲ. ಅಬಕಾರಿ ಲಂಚಾವತಾರದ ಬಗ್ಗೆ ಚರ್ಚೆಗೆ ಸ್ಪೀಕರ್ ಅವಕಾಶವನ್ನು ನೀಡಿದ್ದಾರೆ. ಹೀಗಾಗಿ ಬಿಜೆಪಿಯಿಂದ ಧರಣಿಯನ್ನು ನಾವು ಕೈಬಿಟ್ಟಿದ್ದೇವೆ. ಬಿಜೆಪಿ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದ್ದಾರೆ. ಹಿಂಗಾಯಿತು, ಹಿಂಗೆ ಮಾಡಿದ್ದೀವಿ ಅಂತೇಳಿ. ರಿಪಬ್ಲಿಕ್ ಕನ್ನಡಕ್ಕೆ ದೊಡ್ಡನಗೌಡ ಪಾಟೀಲ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇಂದು ಚರ್ಚೆಗೆ ಅವಕಾಶವನ್ನು ಕೊಡದೇ ಇದ್ದರೆ ಮುಂದಿನ ತೀರ್ಮಾನವನ್ನು ನಾವು ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ವಿಜಯೇಂದ್ರ ಅಶೋಕ್ ಜೊತೆಯಾಗಿ ತೀರ್ಮಾನವನ್ನು ಮಾಡ್ತೇವೆ ಅಂಥೇಳಿ ಹೇಳಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಗಂಭೀರ ಭ್ರಷ್ಟಾಚಾರ ಆರೋಪ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಆರ್ ಬಿ ತಿಮ್ಮಾಪುರ ಅವರ ರಾಜೀನಾಮೆಗೆ ಆರಂಭದಿಂದಲೂ ಕೂಡ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಾ ಇದ್ರು. ಈಗ ಅಧಿವೇಶನ ಕೂಡ ನಡೀತಾ ಇದೆ. ಆದರೆ ಕೇವಲ ಚರ್ಚೆಗಷ್ಟೇ ಸೀಮಿತ ಆಗಿದೆ. ಮಾತಾಡ್ಸೋ ನಮ್ಮ ಜೊತೆ ದೊಡ್ಡನಗೌಡ ಪಾಟೀಲ್ ಅವರು ಇದ್ದಾರೆ, ಮುಖ್ಯ ಸಚೇತಕರು. ಸರ್, ಆರ್ ಬಿ ತಿಮ್ಮಾಪುರ ವಿಚಾರದಲ್ಲಿ ಬಿಜೆಪಿಯ ಸ್ಟ್ಯಾಂಡ್ ಏನು? ಮೊದಲು ಭಾಳ ಸ್ಪಷ್ಟವಾಗಿದೆ ನಮ್ಮ ಸ್ಟ್ಯಾಂಡು. ಅವ್ರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಇವತ್ತು ನಾವು ಧರಣಿಯಲ್ಲಿದ್ವಿ. ಮನೆ ಸಭಾಧ್ಯಕ್ಷರು ನಿಮ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಹೊರಗಡೆ ಬಂದಿದ್ದೀವಿ. ನಾಳೆ ತೊಗೊಳ್ಬೋದು ಅಂತಕ್ಕಂಥದ್ದಿದೆ. ಖಂಡಿತವಾಗಿ ನಾವು ಅದರ ಬಗ್ಗೆ ಸ್ಟ್ಯಾಂಡ್ ಬದಲಾಯಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅವ್ರು ರಾಜೀನಾಮೆ ಪಡ್ತೀವಿ. ಅದು ಅವರು ಮಾಡದೇ ಹೋದರೆ ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾಳೆ ತೀರ್ಮಾನ ಮಾಡ್ತೀವಿ ಹಿರಿಯರೆಲ್ಲ ಕೂತು. ಎಲ್ಲೊಂದು ಕಡೆ ಕೇವಲ ಚರ್ಚೆಗಷ್ಟೇ ಸೀಮಿತ ಆಗ್ತಾ ಇದೆ ಅಂತಕ್ಕಂಥದ್ದು ಖಂಡಿತ ಇಲ್ಲ. ಇದನ್ನು ಒಂದು ತಾರ್ಕಿಕ ಅಂತ್ಯ ಕೊಯ್ಬೇಕು ಅಂತಕ್ಕಂಥದ್ದೇ ನಮ್ಮದು. ಯಾಕಂದರೆ ಎಲ್ಲ ಪ್ರೂಫ್ ಇರೋದ್ರಿಂದ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಒತ್ತಾಯ, ಅದರಲ್ಲಿ ಎರಡು ಮಾತಿಲ್ಲ. ನಾಳೆ ಏನಾದರೂ ಚರ್ಚೆ ಆಗದೆ ಹೋದರೆ, ಒಂದು ವೇಳೆ ಏನಾದರೂ ಚರ್ಚೆ ಅವಕಾಶ ಸಿಗದೆ ಹೋದರೆ ಧರಣಿ ಕೂರುವಂಥ ಸಾಧ್ಯತೆಗಳಿದೆ. ಮಾತನಾಡ್ತೀವಿ. ಅಧ್ಯಕ್ಷರು ಮತ್ತು ನಮ್ಮ ವಿರೋಪಕ್ಷ ನಾಯಕರು ಎಲ್ಲ ಹಿರಿಯರು ಕೂತು ಮಾತನಾಡಿ ಚರ್ಚೆ ಮಾಡ್ತೀವಿ. ಚರ್ಚೆ ನಡೆದೈತೆ ಅದ್ರ ಬಗ್ಗೆ. ಖಂಡಿತ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ಇದಿಷ್ಟು ಕೂಡ ದೊಡ್ಡನಗೌಡ ಪಾಟೀಲ್ ಅವರ ಮಾತು. ಅಂದರೆ ಆರ್ ಬಿ ತಿಮ್ಮಾಪುರ ಅವರ ರಾಜೀನಾಮೆಯ ಪಟ್ಟಿನಿಂದ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ. ಸೊ ಇವತ್ತು ಸ್ಪೀಕರ್ ಅವರು ನಮಗೆ ಚರ್ಚೆಗೆ ಅವಕಾಶವನ್ನು ಕೊಡ್ತೇನೆ ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ನಾವು ಧರಣಿಯನ್ನು ಕೈಬಿಟ್ಟಿದ್ದೀವಿ ಅಷ್ಟೇ. ಒಂದು ವೇಳೆ ಏನಾದರೂ ಆರ್ ಬಿ ತಿಮ್ಮಾಪುರ ಅವರ ಅಬಕಾರಿ ಇಲಾಖೆ ಕುರಿತಂತೆ ಏನಾದರೂ ಚರ್ಚೆಗೆ ಅವಕಾಶ ಕೊಡದೆ ಹೋದರೆ ಖಂಡಿತವಾಗಲೂ ಕೂಡ ನಾವು ಧರಣಿಗೆ ಮುಂದಾಗ್ತೇವೆ. ಈ ಸಂಬಂಧಪಟ್ಟಂತೆ ನಾವು ನಮ್ಮ ವಿಪಕ್ಷ ನಾಯಕರು ಮತ್ತು ವಿಜೇಂದ್ರ ಅವರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದೆ. ನೋಡೋಣ ಆರ್ ಬಿ ತಿಮ್ಮಾಪುರ ವಿರುದ್ಧದ ಭ್ರಷ್ಟಾಚಾರ ಹಗರಣ ಮತ್ತು ಭ್ರಷ್ಟಾಚಾರ ಆರೋಪ ಇದು ಯಾವ ತೀರ್ಮಾನ ಪಡ್ಕೊಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡೀ ರಾಜ್ಯಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿದ್ದಂತಹ ಪ್ರಕರಣ, ಅದು ಧಮಕಿ ಹಾಕಿದ್ದು ರಾಜೀವ್ ಗೌಡ ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣ. ಈಗ ರಾಜೀವ್ ಗೌಡನನ್ನು ಬಂಧನ ಮಾಡಲಾಗಿದೆ. ರಾಜೀವ್ ಗೌಡನನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ರಾಜೀವ್ ಗೌಡನನ್ನು ಈಗ ನೀಡಿದ್ದಾರೆ ನ್ಯಾಯಾಧೀಶರು. ಹಾಗಾದರೆ ರಾಜೀವ್ ಗೌಡ ಅವರ ಬಂಧನ ಎಷ್ಟು ದಿನ? ರಾಜೀವ್ ಗೌಡ ಅವರ ಜಾಮೀನು ಭವಿಷ್ಯ ಏನು? ಈ ವರದಿ ನೋಡಿ. ರಾಜೀವ್ ಗೌಡ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ ಕಾಂಗ್ರೆಸ್ ಮುಖಂಡ. ಒಂದು ಹೆಣ್ಣಿಗೆ ಬೆದರಿಕೆ ಹಾಕಿ ಕೇರಳಕ್ಕೆ ನಾಪತ್ತೆಯಾಗಿದ್ದ ಪರಾರಿ ವೀರ. ಮಂಗಳೂರಿನಲ್ಲೇ ಅವಿತುಕೊಂಡಿದ್ದ ರಾಜೀವ್ ಗೌಡ ಕೊನೆಗೂ ಕಂಬಿ ಹಿಂದೆ ಸರಿದಿದ್ದಾನೆ. ಧಮಕಿ ವೀರನಿಗೆ ಶಿಡ್ಲಘಟ್ಟ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದೆ. ರಾಜೀವ್ ಗೌಡಗೆ 14 ದಿನ ನ್ಯಾಯಾಂಗ ಬಂಧನ. ಧಮಕಿ ವೀರನನ್ನ ಕೇರಳದಲ್ಲಿ ಬಂಧಿಸಿದ್ದ ಪೊಲೀಸರು ಕರ್ನಾಟಕಕ್ಕೆ ಕರೆತಂದಿದ್ರು. ನಿನ್ನೆ ಶಿಡ್ಲಘಟ್ಟದ JMFC ಕೋರ್ಟ್ಗೆ ಹಾಜರುಪಡಿಸಿದ್ರು.
ರಾಜುಗೌಡ ಪರ ವಕೀಲರು ಬೇಲ್ ಅರ್ಜಿ ಹಾಕಿದ್ರು. ಆದರೆ ನ್ಯಾಯಾಲಯ ಪರಾರಿ ವೀರನಿಗೆ ಜಾಮೀನು ನೀಡಲು ನಿರಾಕರಿಸಿತು. ರಾಜುಗೌಡನ ಬೇಲ್ ಅರ್ಜಿ ವಜಾ ಮಾಡಿ ಬರೋಬ್ಬರಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿತು. ಇನ್ನು ರಾಜುಗೌಡನಿಗೆ ಆಶ್ರಯ ನೀಡಿದ್ದ ಉದ್ಯಮಿ ಮೈಕಲ್ಗೆ ಜಾಮೀನು ಮಂಜೂರು ಮಾಡಿತ್ತು. ಸಾಕ್ಷ್ಯಾಧಾರಗಳನ್ನು ಮುಂಚೆಯೇ ಕಲೆ ಹಾಕಿಕೊಂಡಿರುವ ಪೊಲೀಸರು ಮತ್ತೆ ಸಾಕ್ಷ್ಯಾಧಾರಗಳು ಇಲ್ದಿರ ಬೇಕಿಲ್ದಿರ ಪೊಲೀಸ್ ಕಸ್ಟಡಿ ಕೇಳ್ತಾ ಇದ್ದಾರೆ ಅಂತ ನಾವು ವಾದ ಮಾಡಿದ್ವಿ. ಯಾಕೆ ಅಂತಂದರೆ ಇದರಲ್ಲಿರೋದು ಸಾಕ್ಷ್ಯಾಧಾರ ಓನ್ಲಿ ದ ಟೇಪ್ ರೆಕಾರ್ಡಿಂಗ್. ಆ ಟೇಪ್ ರೆಕಾರ್ಡಿಂಗ್ ಸಿಕ್ಕಿದ ಮೇಲೆ ಮತ್ತೆ ಇನ್ನೇನು ಸಾಕ್ಷ್ಯಾಧಾರಗಳು ಇಲ್ಲ. ಆದ್ದರಿಂದ ಅವರು ಪೊಲೀಸ್ ಕಸ್ಟಡಿ ಕೇಳ್ತಾ ಇರೋದು ಸಮಂಜಸವಲ್ಲ, ದಯವಿಟ್ಟು ರಿಜೆಕ್ಟ್ ಮಾಡಿ ಅಂತ ಒಂದು ಭಾಗ. ಇನ್ನೊಂದು ಭಾಗ ಬೇಲ್ ಕೊಡಿ, ಇಂಟ್ರಿಮ್ ಬೇಲ್ ಕೊಡಿ ಅಂತ ಕೇಳಿದ್ವಿ. ಇಂದು ಮತ್ತೆ ರಾಜೀವ್ ಬೇಲ್ ಅರ್ಜಿ ವಿಚಾರಣೆ. ರಾಜೀವ್ ಗೌಡ ಪರ ವಕೀಲರು ಒಟ್ಟು 2 ಜಾಮೀನು ಅರ್ಜಿಗಳನ್ನು ಸಲ್ಲಿಸಿದರು. ಒಂದು ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಅರ್ಜಿ ಕೋರಿ ಅರ್ಜಿ ಹಾಕಿದರು. ಮತ್ತೊಂದು ಪ್ರಕರಣದಲ್ಲಿ ರೆಗ್ಯುಲರ್ ಬೇಲ್ ಕೋರಿ ಅರ್ಜಿ ಸಲ್ಲಿಸಿದರು. ಸದ್ಯ ಮಧ್ಯಂತರ ಜಾಮೀನು ಅರ್ಜಿ ವಜಾ ಆಗಿದೆ. ರೆಗ್ಯುಲರ್ ಜಾಮೀನು ಅರ್ಜಿಗೆ ಇಂದು ಆಕ್ಷೇಪಣೆ ಸಲ್ಲಿಸಲು ಸೂಚನೆ ನೀಡಲಾಗಿದೆ. ಧಮ್ಕಿ ರಾಜುಗೌಡ ಬೆಂಬಲಿಗರಿಂದ ಪುಂಡಾಟ. ರಾಜೀವ್ ಗೌಡನನ್ನು ಜೈಲಿಗಟ್ಟುತ್ತಿದ್ದಂತೆ ಅವರ ಬೆಂಬಲಿಗರು ಪುಂಡಾಟ ಮೆರೆದರು. ರಾಜೀವ್ ಗೌಡನನ್ನ ಜೈಲಿಗೆ ಕರೆದೊಯ್ಯುವಾಗ ಜೈಕಾರ ಕೂಗಿದರು. ಈ ವೇಳೆ ರಾಜೀವ್ ಗೌಡ ಬೆಂಬಲಿಗರನ್ನ ಶಿಡ್ಲಘಟ್ಟ ಪೊಲೀಸರು ಲಾಠಿ ಹಿಡಿದು ಚದುರಿಸಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸುದ್ದಿ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂತಹ ವಿಮಾನ ಅಪಘಾತ ಆಗಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ಅಪಘಾತ ಆಗಿದೆ. ಅಜಿತ್ ಪವಾರ್ ಅದರಲ್ಲಿದ್ರು, ಸಂಚಾರ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ. ಬಾರಾಮತಿಯಲ್ಲಿ ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ಗೂ ಕೂಡ ಗಾಯಗಳಾಗಿದೆ. ಅಜಿತ್ ಪವಾರ್ ಸಂಚರಿಸ್ತಾ ಇದ್ದಂತಹ ವಿಮಾನ ಅಪಘಾತ ಆಗಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಈ ವಿಮಾನ ಅಪಘಾತ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಭೀಕರ ಅಪಘಾತದಲ್ಲಿ ಅಜಿತ್ ಪವಾರ್ಗೂ ಕೂಡ ಗಾಯಗಳಾಗಿದೆ. ವಿಮಾನದಲ್ಲಿ 4ರಿಂದ 5 ಗಾಯಗಳಾಗಿದೆ ಅನ್ನುವಂತ ಮಾಹಿತಿ. ತುರ್ತು ಭೂಸ್ಪರ್ಶವನ್ನ ಮಾಡಿದ್ರು, ಆ ಸಂದರ್ಭದಲ್ಲಿ ಈ ಅಪಘಾತ ಆಗಿದೆ. ತುರ್ತು ಭೂಸ್ಪರ್ಶ ಮಾಡುವಂಥ ಸಂದರ್ಭ ಯಾಕೆ ಬಂತು, ವಿಮಾನದಲ್ಲಿ ಏನಾದರೂ ಲೋಪದೋಷಗಳಿದ್ವಾ ಅಥವಾ ಏನಾಗಿತ್ತು ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಆದರೆ ಗಾಯಗಳಾಗಿದೆ ಅನ್ನುವಂಥ ಮಾಹಿತಿ, ಹೇಗಿದ್ದಾರೆ ಏನು ಎತ್ತ ಅನ್ನುವಂಥ ಅಪ್ಡೇಟ್ಸ್ ಇನ್ನಷ್ಟೇ ಲಭ್ಯ ಆಗಬೇಕು. ಬಹಳ ಭೀಕರ ಅಪಘಾತ ಅಂತ ಹೇಳಲಾಗ್ತಾ ಇದೆ. ತುರ್ತು ಭೂಸ್ಪರ್ಶವನ್ನ ಮಾಡಿದ್ರು, ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.